ತಯಾರಿ ಮಾಡೋಣ. ಯೋಗಿಕ್ ಜಾಗಿಂಗಾಗಿ ಸಂಗೀತವೇನಿದೆ ಅದು ನಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತೆ. ಈಗ ಹೇಳಿ, ಸಂಗೀತವಿದೆ, ಸಾತ್ವಿಕ ವಿಚಾರವಿದೆ, ಇದು ನಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತೆ. ಮನಸ್ಸಿನೊಳಗಿನ ವಿಶ್ವಾಸ, ಉತ್ಸಾಹ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಯಾರಿಂದ ಎಷ್ಟಾಗತ್ತೆ ನಿಧಾನವಾಗಿ. ಇದು ನಿಧಾನದ ಗತಿ, ಇದು ವೇಗದ ಗತಿ. ಯಾರಿಗೆ ನಿಧಾನ ಬೇಕೋ ಅವರು ನಿಧಾನವಾಗಿ ಮಾಡಿ, ಯಾರಿಂದ ಪೂರ್ತಿ ಆಗುತ್ತೆ ಅವರು ಪೂರ್ತಿ ಮಾಡಿ. ಯೋಗದ ಸಿದ್ಧಾಂತವು ಓಂ ಪೂರ್ಣಮದಾಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ತಿ ವಿವೇಕದಿಂದ, ಪೂರ್ತಿ ಶ್ರದ್ಧೆ ಭಕ್ತಿಯಿಂದ, ಪೂರ್ತಿ ಪುರುಷಾರ್ಥದಿಂದ, ಇಷ್ಟಂದರೆ ಪುರುಷಾರ್ಥದ ಪರಾಕಾಷ್ಠೆಯಿಂದ ಯೋಗ ಮಾಡಿ. ಯೋಗದಲ್ಲಿ, ಯಜ್ಞದಲ್ಲಿ, ಆಯುರ್ವೇದ ನೇಚುರೋಪತಿಯಲ್ಲಿ, ನಮ್ಮ ಋಷಿ ಸಂಸ್ಕೃತಿಯಲ್ಲಿ ತುಂಬ ದೊಡ್ಡ ಶಕ್ತಿ ಇದೆ. ಆದರೆ ಯಾಕೆ ಬಲಹೀನವಾಯಿತು? ಈ ಯೋಗ, ಈ ಯಜ್ಞ, ಆಯುರ್ವೇದ, ನೇಚುರೋಪತಿ, ಋಷಿ ಸಂಸ್ಕೃತಿ, ದೇವ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಯಾಕೆ ಬಲಹೀನವಾಯಿತು? ಇದಕ್ಕೆ ಕಾರಣ, ಇದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಮತ್ತು ಜೀವಿಸಿಲ್ಲ. ಸರಿಯಾಗಿ ತಿಳಿಯದೆ ಮತ್ತು ಸರಿಯಾಗಿ ಜೀವಿಸದೆ, ಇವು ಎಲ್ಲ ಅನುಭೂತಿಗೆ ಸತ್ಯ. ಅನುಭವಿಸಿದ್ರೆ ನಾನಂತೀನಿ ಯೋಗ ಸ್ವತಃ ಮಾತಾಡುತ್ತೆ, ಯಜ್ಞ ಸ್ವತಃ ಮಾತಾಡುತ್ತೆ. ಯಾರಿಗೆಷ್ಟು ಸಾಮರ್ಥ್ಯವಿದೆಯೋ ಮಾಡ್ತಾ ಹೋಗಿ, ಪೂರ್ತಿ ಏಕಾಗ್ರಚಿತ್ತರಾಗಿ. ಯೋಗದ ಮೊದಲ ಮೆಟ್ಟಲು, ಮೊದಲ ಹಂತ ಯೋಗದ್ದು, ದ ಫಸ್ಟ್ ಸ್ಟೆಪ್ ಆಫ್ ಯೋಗ ಈಸ್ ಫೇತ್, ಶ್ರದ್ಧೆ, ಭಕ್ತಿ, ವಿಶ್ವಾಸ. ಮತ್ತೆ ಗುರು ತತ್ವದೊಂದಿಗೆ. ಗುರು ಬರೀ ವ್ಯಕ್ತಿ ಮಾತ್ರವಲ್ಲ, ಗುರು ಜ್ಞಾನ, ಗುರು ಪ್ರೇರಣೆ, ಗುರು ವಿಶ್ವಾಸ, ಗುರು ಮತಿ, ಭಕ್ತಿ, ಕೃತಿ, ಪ್ರಕೃತಿ. ಗುರು ನಮ್ಮ ಸಂಸ್ಕೃತಿ. ಅಂದರೆ ಗುರು ತತ್ವದಲ್ಲಿ ವಿಶ್ವಾಸ, ಪರಮ ತತ್ವದಲ್ಲಿ, ಪರಬ್ರಹ್ಮ ತತ್ವದಲ್ಲಿ, ಪರಮ ಗುರುನಲ್ಲಿ ವಿಶ್ವಾಸ. ಆಮೇಲೆ ಬರೀ ಗುರು ಮತ್ತು ಭಗವಂತನ ಯಂತ್ರ ಆಗಿ ಯೋಗ ಮಾಡ್ತಾ ಹೋಗಿ. ಮತ್ತು ಯೋಗ ಮಾಡ್ತಾ ಮಾಡ್ತಾ ನಿಮ್ಮೊಳಗೆ ಯೋಗವು ಸೇರಿಬಿಡುತ್ತೆ. ಯೋಗ ಮಾತಾಡುತ್ತೆ, ನಿಮ್ಮ ಜೀವನ ಮಾತಾಡುತ್ತೆ. ರೋಗ ಹೋಗಲಾಡೋದು ಸಾಮಾನ್ಯ ಘಟನೆ ನಾನಂತೀನಿ. ಆಮೇಲೆ ಬಹಳಷ್ಟಿವೆ. योग की शरण चलो, योग का वरण करो। योग की शरण चलो, योग का वरण करो। योग की शरण चलो, योग से ही तन मन के हो। योग से ही तन मन के रोग सब हरण करो। योग की शरण चलो, योग का वरण करो। योग की शरण चलो, योग का वरण करो। योग की शरण चलो।
ದೀರ್ಘವಾದ ಶ್ವಾಸ ಒಂದು ಅನುಷ್ಠಾನದಂತೆ. ಆ ಕಡೆಗೆ ऋषियों के अनमोल इस उपहार का सम्मान हो, ऋषियों के अनमोल इस उपहार का सम्मान हो, अपनी विधाओं में हिंदुस्तान का सम्मान हो, अपनी विधाओं में हिंदुस्तान का सम्मान हो, योग की महानता को, योग की महानता को दिल से तुम नमन करो, योग की शरण चलो, योग का वरण करो, योग की शरण चलो, योग का वरण करो, योग की शरण चलो. ಸೊಂಟ ನೋವಿದ್ರೆ ಮುಂದೆ ಬಾಗಬೇಡಿ, ಹರ್ನಿಯ ಇದ್ರೆ ಹಿಂದಕ್ಕೆ ಕಡಿಮೆ ಬಾಗಿ, ಬಾಕಿ ದೀರ್ಘ ಶ್ವಾಸದೊಂದಿಗೆ ಯಥಾಶಕ್ತಿಯೊಂದಿಗೆ ಮಾಡಿ. ದೀರ್ಘವಾದ ಶ್ವಾಸ ಒಂದು ಅನುಷ್ಠಾನದಂತೆ. न हिंदू के वास्ते न मुसलमान के वास्ते, न हिंदू के वास्ते न मुसलमान के वास्ते, योग तो है सारे विश्व जनगण के वास्ते, योग तो है सारे विश्व जनगण के वास्ते, धर्म को न इनसे जोड़ो, धर्म को न इनसे जोड़ो, सब मिलके प्रण करो, योग की शरण चलो, योग का वरण करो, योग की शरण चलो, योग का वरण करो, योग की शरण चलो. संस्कृति है अपनी, योग है परंपरा, योग संस्कृति है अपनी, योग है परंपरा, योग से ही महक रही देश की वसुंधरा. ओ योग संस्कृति है अपनी, योग है परंपरा, योग से ही महक रही देश की वसुंधरा. विश्व गुरु देश बने, देश गुरु, ओ विश्व गुरु देश बने, मिलके सब हवन करो, योग की शरण चलो, योग का वरण करो, योग की शरण चलो, योग का वरण करो, योग से ही तन मन के, ओ योग से ही तन मन के रोग सब हरण करो, योग की शरण चलो, योग का वरण करो, योग की शरण चलो, योग का वरण करो, योग की शरण चलो, योग का वरण करो, योग की शरण चलो, योग की शरण चलो, योग की शरण चलो. ಹೀಗೆ 10-20 ಬಾರಿ ಒಂದೊಂದು ಅಭ್ಯಾಸವನ್ನ ಪೂರ್ತಿ ಮಾಡಬೇಕು.
ನಾವೇನು ಮಾಡ್ತೀವಿ, ಸ್ವಲ್ಪ ಮಾಡಿಬಿಡ್ತೀವಿ, ಆಮೇಲೆ ಅಂತೇವಿ ಏನೂ ಆಗಲಿಲ್ಲ. ನಾನಂತೂ ಸ್ವಲ್ಪ ಓಡ್ಕೊಂಡು ಬಂದಿದ್ದೀನಿ. ಎಷ್ಟು ಬೆವರು ಸುರಿಬೇಕು, ಎದುರಿಂದ ಹಿಂದಿಂದ ಪೂರ್ತಿ ಶರೀರ ಬೆವರಿಂದ ಒದ್ದೆ ಎಷ್ಟರವರೆಗೆ ಆಗೋದಿಲ್ಲ, ಅಷ್ಟ ತನಕ ಮಾಡ್ತಾ ಇರಿ. 10ರಿಂದ ಶುರು ಮಾಡಿ. ಇಷ್ಟಂತೂ ಎಲ್ಲರೂ ಮಾಡ್ಬೋದು, ಮಾಡಿ. ಇವತ್ತು ಎಲ್ಲರ ಬೆವರು ಸುರಿಸ್ತೀನಿ, ಇಲ್ದಿದ್ರೆ ಗೊತ್ತಾಗುತ್ತೆ ನೀವು ಅಲ್ಲೇ ಬಿದ್ದುಬಿಟ್ರಿ. ದೀರ್ಘವಾದ ಶ್ವಾಸ ತುಂಬಿ. ನನ್ನ ಸೂತ್ರವಿದೆ, ಬೆವರು ಸುರಿಸಿ ರೋಗ ಹೋಗ್ಲಾಡಿಸಿ, ಬೆವರು ಸುರಿಸಿ ಶಕ್ತಿ ತನ್ನಿ, ಶೌರ್ಯ ಎದ್ದೇಳಿಸಿ, ಸ್ವಾಭಿಮಾನ ಎದ್ದೇಳಿಸಿ, ವೀರರಾಗ್ಬಿಡಿ, ಧೀರರಾಗಿ. ದೀರ್ಘವಾದ ಶ್ವಾಸ ನಿಧಾನವಾಗಿ ಮಾಡಿ. ಹೀಗೆ ಅರ್ಧದಷ್ಟೇ ಮಾಡಿ. ಯಾರಲ್ಲಿ ಹೆಚ್ಚು ಶಕ್ತಿ ಹೊರಹೊಮ್ತಿದೆ ಅವರು ಹೀಗೆ ಪೂರ್ತಿ ಮಾಡಿ. ಹೀಗೆ ಇದು ಸ್ವಲ್ಪ ಪಹಲ್ವಾನ್ರ ಸ್ಟೈಲು. ಹೀಗೆ ಪಹಲ್ವಾನ್ರಾಗಿ, ಬಲವಾನರಾಗಿ, ಪ್ರಜ್ಞಾವಾನರಾಗಿ, ಮಹಾನರಾಗಿ ಹೀಗೆ ಮಾಡಿ. ಹೀಗೆ ಮಾಡಿ. ಸರಿ, ನಡೀರಿ. ಆಗ್ಲಿ, ಕೂತ್ಕೊಳ್ಳಿ. ಯಾರಿಗೆ ಹೆಚ್ಚು ಮಾಡೋಕ್ಕಾಗಲ್ಲ ಅವರ ಮಕರಾಸನ ಮತ್ತು ಭುಜಂಗಾಸನ ಮಾಡಿ. ಇದಾಯ್ತು ಮಕರಾಸನ. ಮಕ್ಕಳಂತೆ ಆಸನ ಮಾಡಬೇಡಿ, ಮಕರಾಸನ. ಇದಂತೂ ಮಕರಾಸನ. ಮತ್ತಿದು ಭುಜಂಗಾಸನ. ಹೀಗೆ ದೀರ್ಘವಾದ ಶ್ವಾಸ. ಯಾರು ಬಲವಾನರಾಗಿದ್ದಾರೆ ಅವರು ಬೇಗವಾಗಿ ಮಾಡಿ. ಯೋಗ ಫಾರ್ ಸ್ಟ್ರೆಂತ್, ನವಯೋಗದ ಪರಂಪರೆ. ಹೀಗೆ दीर्घवाद श्वास। प्रेरणा के स्रोत हो तुम, ನಡೀರಿ, ಮಜಾ ಬಂತಲ್ಲ? ಸರಿ, ಕೂತ್ಕೊಳ್ಳಿ. ಕೆಲವರಂತೂ ನನಗೆ ನಿಜವಾಗಿ ಜೊತೆ ನೀಡಿದ್ದಾರೆ. ಮತ್ತೆ ಬೆವರು ಕೂಡ ನೋಡಿ ಹೇಗೆ ಸುರಿಯುತ್ತಿದೆ. ಎಲ್ಲಿವರೆಗೆ ನಿಮ್ಮ ಬೆವರು ಸುರಿಯೋದಿಲ್ಲ ಅಲ್ಲಿವರೆಗೆ ಎಲ್ಲವೂ ಪೂರ್ತಿ ಆಗೋದಿಲ್ಲ. ಕೆಲವರಂತೂ ಸುಮ್ಮಗೆ ಹೀಗೆ ಮಾಡ್ತಾರೆ. ಸರಿ, ದೀರ್ಘವಾದ ಶ್ವಾಸ. ಇದನ್ನು 100 ಬಾರಿ ಎಲ್ಲರೂ ಮಾಡ್ಬೋದು. ಇದೇನು ದೊಡ್ಡ ಚಾಲೆಂಜ್ ಅಲ್ಲ, ಮಾಡಬೇಕು. ದೀರ್ಘವಾದ ಶ್ವಾಸ. ಇದರಿಂದ ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಯೂಟರಸ್, ಓವರೀಸ್, ಪ್ರೋಸ್ಟೇಟ್ ಎಲ್ಲ ಸರಿ ಆಗುತ್ತೆ. ಮತ್ತೆ ತೂಕನೂ ಕಮ್ಮಿ ಆಗುತ್ತೆ. ಸರಿ, 100 ಬಾರಿ. ದೀರ್ಘವಾದ ಶ್ವಾಸ. ತತ್ಪರತೆಯಿಂದ ದಣಿತೀರಿ ನೀವು. ಪುರುಷಾರ್ಥದೊಂದಿಗೆ ದಣಿಯೋ ತನಕ ಮಾಡಿ. ನೀವು ಪೂರ್ತಿ ಮಾಡಿದ್ರ 100 ಬಾರಿ ಅಂತೂ ಆಗಿರ್ಬೇಕಲ್ಲ. ಎದುರಿಗೆ ಹಿಂದೆ ಪೂರ್ತಿ ದೀರ್ಘವಾದ ಶ್ವಾಸದೊಂದಿಗೆ ಹೀಗೆ ನೋಡಿ. 80 ವಯಸ್ಸಿನ ಆ ಸಂತ ಪುರುಷರಿದ್ದಾರೆ. ಮತ್ತೆ ಅದಂದ್ರೆ ಅವರು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ದೀಕ್ಷೆ ಕೊಡ್ತಾರೆ. ಮತ್ತು ಧರ್ಮದ ಮಾರ್ಗದಲ್ಲಿ, ಪುಣ್ಯದ ಮಾರ್ಗದಲ್ಲಿ, ವೇದದ ಮಾರ್ಗದಲ್ಲಿ, ಋಷಿಗಳ ಮಾರ್ಗದಲ್ಲಿ, ಪುರುಷಾರ್ಥ ಮತ್ತು ಪರಮಾರ್ಥದ ಮಾರ್ಗದಲ್ಲಿ ಎಲ್ರಿಗಾಗಿ ಒಂದು ಪ್ರೇರಣೆ ಇದೆ. ಪೂಜ್ಯ ಸ್ವಾಮಿ ಅಭ್ಯುದಯಾನಂದ ಅವರಿಂದ. ಹಿಂದೆ ಮುಂದೆ ಹೀಗೆ ಬಾಗಿ 100 ಬಾರಿ ಹೀಗೇನೆ ಮಾಡಬೇಕು. ಅದಂದ್ರೆ 100 ಬಾರಿ, 200 ಬಾರಿ ಮಾಡಬೇಕಾ? ನೀವು ನಗಾಡಿದ್ರಿಂದ ನನಗೆ ಅನ್ನಿಸಿತು ನಾನೇನು ತಪ್ಪು ಹೇಳ್ಬಿಟ್ಟ ಅಂತ. ಹಿಂದೆ ಮುಂದೆ ಪೂರ್ತಿ ಮಾಡಿ
ನೀವು ಪರಸ್ಪರ ಪ್ರೀತಿಯ ಗೀತೆ ಹಾಡ್ತೀರಾ, ನಾನು ಗುರು ಪ್ರೇಮದ, ಸಂತ ಪ್ರೇಮದ, ಪ್ರಭು ಪ್ರೇಮದ, ದಿವ್ಯ ಪ್ರೇಮದ, ಯೋಗ ಪ್ರೇಮದ ಗೀತೆ ಹಾಡ್ತೀನಿ. ದೀರ್ಘವಾದ ಶ್ವಾಸ. ಸಾಹೇಬ್ರೆ ಕೂತ್ಕೋಬೇಡಿ, ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಿ. ಹೀಗೆ 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 ಸ್ವಲ್ಪ ಹೀಗೆ ತಿರುಗಿಸಿ. ಮತ್ತೆ ಇದು ಪೂರ್ತಿ ಮುಂದೆ, ಮತ್ತೆ ಹಿಂದೆ ಪೂರ್ತಿ. ನಾನಂತೂ ಸುಮಾರು 250 ಗ್ರಾಮ್ನಿಂದ ಹಿಡಿದು 500 ಗ್ರಾಮ್ನಷ್ಟು ಬೆವರು ಸುರಿಸಿರಬೇಕು. ಈಗ ಎಲ್ಲಿವರೆಗೆ? ಅರ್ಧ 1 ಲೀಟರ್ ಸುರಿಯದೇ ಹೋದರೆ ಅಲ್ಲಿವರೆಗೆ ಮಾಡ್ತಾ ಇರಿ. ಇಲ್ಲೆಷ್ಟು ದಪ್ಪಗಿನ ಅಣ್ಣಂದಿರಿದ್ದಾರೆ, ಮತ್ತೆ ಅಕ್ಕಂದಿರು, ಸರಿನಾ? ಮಾಡ್ತಾ ಇರಿ. ಅರೆ, ನಿಮ್ಮ ವಿಷಯ ಅಂತೂ ಬಿಟ್ಬಿಡಿ. ನಾನು 2 ದಿವಸ ಹೀಗೆ ಮಾಡಿದೆ. 21 ತಾರೀಕಿಗೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನನ್ನ 2 ಕಿಲೋ ಕಡಿಮೆ ಆಯಿತು. ನಂದು ಜನ ಹೇಳ್ತಾರೆ, ಬಾಬಾ ನಮ್ದು ಯಾವಾಗ ಕಡಿಮೆ ಆಗುತ್ತೆ, ನಿಮ್ದಂತೂ ಗೊತ್ತಿಲ್ಲ, ನಂದಂತೂ ಕಡಿಮೆ ಆಯಿತು. ಹ್ಯಾಕೆ ಕಮ್ಮಿ ಆಯಿತು? ಬೆಳಿಗ್ಗಿಂದ ಸಂಜೆ ಬಂದವರು ಹೇಳ್ತಾರೆ, ಬಾಬಾ ನೀವು ಮಾಡಿ ತೋರಿಸಿ. ನೀವೇ ಅಂತೀರ ಮಾಡೋದ್ರಿಂದ ಆಗುತ್ತೆ, ಮಾಡಿ. ದೀರ್ಘವಾದ ಕರ್ಮ ಎಲ್ಲಕ್ಕಿಂತ ದೊಡ್ಡ ಸತ್ಯ. ದೀರ್ಘವಾದ ಶ್ವಾಸ. ಈಗ ಕೇಳಿ, ನಾನು ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತಿದ್ದೀನಿ. ಇದಂತೂ ತುಂಬ ಒಳ್ಳೆಯದು ಹೊಟ್ಟೆಗಾಗಿ, ಬೆನ್ನಿಗಾಗಿ, ಪ್ಯಾಂಕ್ರಿಯಾಸ್ಗೆ, ಬೊಜ್ಜಿಗೆ. ಹೀಗೆ ಮಾಡಿ 5 ರಿಂದ 10 ನಿಮಿಷ. ಜನ ಯೋಗ ಮಾಡಿದ್ರು 5 ರಿಂದ 10 ಸೆಕೆಂಡ್ ಮಾಡ್ತಾ ಇದ್ರು, 10 ಸೆಕೆಂಡ್ ಮಾಡ್ತಾ ಇದ್ರು ಒಂದು ಆಸನ. ಎಷ್ಟು ಸಮಯ? 10 ಸೆಕೆಂಡ್. ಯಾವುದೇ ಆಸನ ಮಾಡಿ 10 ಸೆಕೆಂಡ್ ಮಾಡಿದ್ರಿ ಮತ್ತೆ ಹೇಳ್ತೀರಿ, ಆಯಿತು? ಹಳ್ಳಿ ಭಾಷೆಯಲ್ಲಿ ಹೇಳಿ, ಕಣ್ಣು ಮುಚ್ಚಾಲೆ ಆಡ್ತಿದ್ರು, ತೋರಿಕೆಗಾಗಿ ಮಾತ್ರ ಮಾಡ್ತಿದ್ರು, ಔಪಚಾರಿಕತೆ ಪೂರ್ತಿ ಮಾಡ್ತಿದ್ರು. ಯೋಗವನ್ನು ಸರ್ಫೇಸ್ನಲ್ಲಿ ಮಾಡ್ತಾ ಇದ್ರು, ಮೇಲಿಂದ ಮೇಲಿಂದ. ಸುತ್ತು ಸುತ್ತು ತಿರುಗಿಸಿ. ಇದು ಶರೀರದ ಪ್ರೇಮವಲ್ಲ, ಆತ್ಮದ ಪ್ರೇಮ ಇರಬೇಕು. ಸುತ್ತು ಸುತ್ತು ತಿರುಗಿಸಿ. ಬರೀ ಮೇಲೆ ಪ್ರೀತಿಯಲ್ಲ, ಒಳಗಿನಿಂದ ಇರಬೇಕದು. ಏಕಾತ್ಮರಾಗಬೇಕು. ಪ್ರೀತಿಯಲ್ಲಿ ಭೇದ ಹೊರಟು ಹೋಗುತ್ತೆ. ಮಮ ವೃತೆ ಹೃದಯಂ ತೇ ದಧಾಮಿ, ಮಮ ವ್ರತೆ ಹೃದಯಂ ತೇ ದದಾಮಿ, ಮಮ ಚಿತ್ತಂ ಅನುಚಿತ್ತಂ ತೇ ಅಸ್ತು, ಮಮ ವಾಚಮೇಕಮನಾಜುಷಸ್ವ. ಬೃಹಸ್ಪತಿಸ್ತ್ವ ನೀಯುನಕ್ತು ಮಯ್ಯಂ, ಪ್ರಜಾಪತಿಸ್ತ್ವ ನೀಯುನಕ್ತು ಮಯ್ಯಂ. ನನ್ನ ಪ್ರೀತಿಸೋದಾದ್ರೆ ಸುತ್ತ ಸುತ್ತ ತಿರುಗಿಸಿ, ನನ್ನಂತೆ ಆಗಿ. ಯೋಗವನ್ನು ಪ್ರೀತಿಸಿ, ಯೋಗದಲ್ಲಿ ಮುಳುಗಿಬಿಡಿ, ಯೋಗಿ ಆಗ್ಬಿಡಿ. ಹೀಗೆ ಅಂದರೆ ಮೇಲ್ಮೇಲಿಂದ ಪ್ರೀತಿ ಮಾಡಿದರೆ ಮನೆ, ಪರಿವಾರ, ಸಂಸಾರ ನಡೆಯೋಲ್ಲ. ಮೇಲ್ಮೇಲಿಂದ ಬಿಸ್ನೆಸ್, ವ್ಯಾಪಾರ ಮಾಡೋದ್ರಿಂದ ಬಿಸ್ನೆಸ್ ಅದರಲ್ಲಿ ಲಾಭವಾಗೋಲ್ಲ. ಮೇಲ್ಮೇಲಿಂದ ಗದ್ದೆ ಕೆಲಸ ಮಾಡಿದರೆ, ಭತ್ತ ಬಿತ್ತಿದ್ರಿ, 6 ತಿಂಗಳು ನೋಡ್ಕೊಳ್ದಿದ್ರೆ ಭತ್ತನೂ ಹೋಯ್ತು, ಫಸಲಂತೂ ಸಿಗೋದಿಲ್ಲ. ಇದಂತೂ ಖಂಡಿತ. ಮೇಲ್ಮೇಲಿಂದ ಬೆಳೆ ಬೆಳೆಯೋಲ್ಲ, ಮೇಲ್ಮೇಲಿಂದ ಬಿಸ್ನೆಸ್, ವ್ಯಾಪಾರ ಆಗೋಲ್ಲ. ಫುಲ್ ಟೈಮ್ ಜಾಬ್ ಇರಬೇಕು. ಹೇಗೆ ನನ್ನ ಫುಲ್ ಟೈಮ್ ಜಾಬು ಏನು ಮಾಡಬೇಕು? ಯೋಗ ಮಾಡಿಸೋದು, ಕರ್ಮಯೋಗ ಮಾಡಿಸೋದು, ಎಲ್ರಿಗೆ ಯೋಗಿ ಮಾಡೋದು, ನಿರೋಗಿ ಮಾಡೋದು, ಫುಲ್ ಟೈಮ್ ಜಾಬ್ ಇದು. ಮತ್ತು ಈ ಕಾರ್ಯಕ್ರಮ ಇವತ್ತಿಂದ ಮಾಡ್ತಿಲ್ಲ. ಈ ಕಾರ್ಯಕ್ರಮ ಸುಮಾರು ಉಲ್ಟಾ ಮಲಗಿಬಿಡಿ. ನನ್ನ ಈ ಕಾರ್ಯಕ್ರಮ ನಡೀತಿದೆ 45 ವರ್ಷಗಳಿಂದ. ಎಷ್ಟು ವರ್ಷದಿಂದ ಯೋಗ ಮಾಡ್ತಿದ್ದೀನಿ? ಇದಂತೂ ಸರಿ. ನನ್ನ ಯೋಗ ಆಯು ತಿಳಿಸ್ತೀನಿ. ಬಾಕಿ ನನ್ನ ವಯಸ್ಸು ಬಗ್ಗೆ ನೀವು ಯೋಚಿಸ್ತೀರಿ. ಒಬ್ರು ನನಗೆ ಹೇಳಿದ್ರು, ಬಾಬಾ ನಾನಂದೆ ಏನು 45 ವರ್ಷದಿಂದ ಯೋಗ ಮಾಡ್ತಿದ್ದೀರಿ, ನಿಮ್ಮ ವಯಸ್ಸೆಷ್ಟು? ನಾನಂದೆ 25 ವಯಸ್ಸು. ಮೈ ಬಯಾಲಜಿಕಲ್ ಏಜ್ ಈಸ್ 25 years. ನನ್ನ ಕೊಲಾಜನ್ ನೋಡಿ. ಕೊಲಾಜನ್ ಅಲ್ಲ, ಈ ಮುಖದಿಂದ ಪೂರ್ತಿ ಶರೀರ, ಚರ್ಮದಿಂದ ಗೊತ್ತಾಗುತ್ತೆ. ನನ್ನ BP ಶುಗರ್ ನೋಡಿ, ನನ್ನ ಥೈರಾಯ್ಡ್ ನೋಡಿ, ಕಿಡ್ನಿ ಹಾರ್ಟ್ನ ಫಂಕ್ಷನ್ ನೋಡಿ. ನನ್ನ ಜೊತೆಗೆ ಓಡಿ ನೋಡಿ ನೀವು. ಮತ್ತು ಹೆಚ್ಚು ಮಸ್ತಿ ಬಂದಿದ್ರೆ ಕುಸ್ತಿ ಮಾಡ್ಕೊಂಡು ನೋಡಿ.
ದೀರ್ಘವಾದ ಶ್ವಾಸ. ನನ್ನ ಮಗ್ನ ವಯಸ್ಸಿನವ್ರು ಇದ್ದಾರಲ್ಲ, ಅವರು ನನ್ನೊಂದಿಗೆ ಕುಸ್ತಿ ಮಾಡ್ಬೋದು, ಓಡ್ಬೋದು, ದಂಡ ಬೈಠಕ್ ಹಾಕ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು. ದೀರ್ಘವಾದ ಶ್ವಾಸ. ಸರಿ, ಭುಜಂಗಾಸನ. ಒಬಿಸಿಟಿ ಹಾಕ್ಕೊಂಡೆಂದಿರು ಮಾಡ್ತಾ ಇರಿ ಅಲ್ವಾ, ಮಾಡ್ತಾ ಇರಿ. ಡಯಾಬಿಟೀಸ್ನವರು ಡಯಾಬಿಟೀಸ್ನ ಆಸನ ಮಾಡ್ತಾ ಇರಿ. ಕೇಳಿ. ಇದಂತೂ ನನ್ನ ಫುಲ್ ಟೈಮ್ ಜಾಬು. ನಾನಿದ್ರಲ್ಲಿ ದೊಡ್ಡ ಟಾರ್ಗೆಟ್ ಇಟ್ಟಿದ್ದೀನಿ, ಚಿಕ್ಕ ಟಾರ್ಗೆಟ್ ನಾನು ಇಟ್ಟೇ ಇಲ್ಲ. ಕೆಲವರು ಯೋಚಿಸ್ತಾರೆ, ನಾವು ದೊಡ್ಡವರಾಗಿ ನಮ್ಮ ಮನೆ ಕಟ್ಟೋಣ. ನಾನೇನು ಯೋಚಿಸಿದೆ? ನಾನು ದೊಡ್ಡವನಾಗಿ ಹೊಸ ಜಗತ್ತು ನಿರ್ಮಿಸ್ತೀನಿ, ಹೊಸ ಸಂಸಾರ ಮಾಡ್ತೀನಿ, ಇಡೀ ಜಗತ್ತನ್ನು ನನ್ನ ಪರಿವಾರ ಮಾಡ್ತೀನಿ. ಕೆಲವರು ತಮ್ಮ ಮನೆ ಪರಿವಾರದ ಬಗ್ಗೆ ಯೋಚಿಸ್ತಾರೆ. ನಾನಂತೂ ವಸುದೈವವನ್ನು ಕುಟುಂಬ ಅಂದ್ಕೊಂಡೆ. ಕೆಲವರು 4-6 ಮಂದಿಗೆ ಖುಷಿ ಕೊಡಲು ಯೋಚಿಸ್ತಾರೆ. ನಾನಂದೆ, ನಾನು ಎಲ್ರಿಗೆ ಖುಷಿ ಕೊಡ್ತೀನಿ. ಮತ್ತು ನಾನು 100 ಕೋಟಿಗಿಂತ ಹೆಚ್ಚು ಜನರಿಗೆ ಖುಷಿ ಕೊಟ್ಟಿದ್ದೀನಿ ಇಷ್ಟರವರೆಗೆ. ನಂಗೆ ಗೊತ್ತಿಲ್ಲ ನೀವು ಒಬ್ಬೊಬ್ಬರಿಗೂ ಕೊಟ್ಟಿದ್ದೀರಾ ಅಂತ. ಎಷ್ಟು ಬಾರಿ ಮಾಡಬೇಕು ಹೀಗೆ? ಜೀವ ತುಂಬಿ ಮಾಡಿ ನೋಡಿ. ಇದು ನನ್ನ ಸ್ಪೀಡು. ಹೀಗೆ ಬೊಜ್ಜಿದ್ದ ಅಣ್ಣ ತಂಗಿಯರು ಮಾಡ್ಕೊಳ್ಳಿ. ಯಾರಿಗೆ ಸೊಂಟ ನೋವಿದೆ ಅವರು ತಕರಾರು ಮಾಡಬೇಡಿ. ಆಮೇಲೆ ಅಂತೀರ ಬಾಬಾಜಿ ಎಡವಟ್ ಆಯಿತು. ಅದೇನೆಂದರೆ, ನೀವು ಅಂದಿದ್ರಿ 100 ಬಾರಿ ಮಾಡಬೇಕು, ನಾನು 100 ಬಾರಿ ತುಂಬ ಶಕ್ತಿ ಹಾಕಿ ಮಾಡಿಬಿಟ್ಟೆ. ಈಗಂತೂ ಸೊಂಟದ ಎಲ್ಲ ಮಸಲ್ಸ್ ನೋಯ್ತಿದೆ. ಹಾಗಾದರೆ ಮೆಲ್ಲಗೆ ಮಾಡಿ ಅಂದರೆ ನೋಡಿ. ದೀರ್ಘವಾದ ಶ್ವಾಸದೊಂದಿಗೆ ಭುಜಂಗಾಸನ, ಶಲಭಾಸನ ಹೀಗೆ ಮಾಡಿ. ದೀರ್ಘವಾದ ಶ್ವಾಸ. ಇದಂತೂ ಸುಮ್ಗೆ ತಮಾಷೆಗಾಗಿ ಹೇಳಿದೆ. ಸ್ವಲ್ಪ ಹೆಚ್ಚು ಸೀರಿಯಸ್ ಆಗಿಬಿಡ್ತಾರೆ ಕೆಲವರು. ಯಾವಾಗ ನಾನು ಅಂತೀನಲ್ಲ, ನೀವು ಅಜರ ಅಮರ ನಿತ್ಯ ವಿನಾಶಿ ಜ್ಯೋತಿರ್ಮಯ ತೇಜೋಮಯ ಆನಂದಮಯ ಆತ್ಮನು ನೀವು ಅನಂತ. ನಿಮ್ಮಲ್ಲಿ ಅನಂತ ಜ್ಞಾನ ಶಕ್ತಿ ಸಾಮರ್ಥ್ಯ ವಿದ್ಯೆ ವಿಭೂತಿ ಐಶ್ವರ್ಯದ ನೀವು ರಾಮ, ನೀವು ಕೃಷ್ಣ, ಹನುಮಂತನು, ನೀವು ಶಿವ ಸ್ವರೂಪ ಜ್ಯೋತಿ ಸ್ವರೂಪ ಆತ್ಮ, ನೀವು ಬುದ್ಧ, ನೀವು ಮಹಾವೀರ, ನೀವೇ ನಾನಕ, ನೀವು ಗೌತಮ್ ಕಣಾದಿ ಪಾಣಿನಿ ಪತಂಜಲಿ ಇದ್ದೀರಿ, ನೀವೇ ವಿವೇಕಾನಂದ ದಯಾನಂದರು. ಒಬ್ಬ ದಪ್ಪಗಿದ್ದ ಮನುಷ್ಯ ಬಂದ ಹೇಳ್ತಾನೆ, ನಾನು ಮಿಠಾಯಿ ಮಾಡ್ತೀನಿ. ನೀವಂತೂ ಹೀಗೇನೆ ದೊಡ್ಡ ದೊಡ್ಡ ವಿಷಯ ನಮಗೆ ಕಲಿಸ್ತಾ ಇರ್ತೀರಿ. ಸರಿ, ನೇರ ಮಲಗಿಬಿಡಿ. ನೇರ ಮಲಗಿ. ಈಗಂತೂ ಇದು ಸ್ವಲ್ಪ ನಿಮ್ಮ ಬಾಡಿಯ ಅಲೈನ್ಮೆಂಟ್ ಎಡ್ವರ್ಟ್ ಆಗಿತ್ತಲ್ಲ, ಅದನ್ನು ಸರಿಪಡಿಸ್ತಿದ್ದೀನಿ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಿತ್ತು. ನಿಮ್ಮ ನಡತೆ ಎಡ್ವರ್ಟ್ ಆಗಿತ್ತು, ಕೆಟ್ಟು ಹೋಗಿತ್ತು. ಸ್ಟ್ರಕ್ಚರ್, ಕ್ಯಾರೆಕ್ಟರ್, ಸ್ಟ್ರಕ್ಚರಲ್ ಬ್ಯಾಲೆನ್ಸ್ಗಾಗಿ ಕ್ಯಾರೆಕ್ಟರನ್ನು ಕರೆಕ್ಟ್ ಮಾಡೋಕೆ ದೀರ್ಘವಾದ ಶ್ವಾಸ 1-2 ಕಡೆಯಿಂದ. ನನ್ನ ಟಾರ್ಗೆಟ್ ಏನಂದರೆ, ಇಡೀ ಜಗತ್ತನ್ನು ರೋಗಮುಕ್ತವಾಗಿಸಬೇಕು. ನನಗೆ ಜಗತ್ತನ್ನು ಮಧುಮೇಹ ಮುಕ್ತ ಮಾಡಿಸಬೇಕು. ಟೈಪ್ 1 ಡಯಾಬಿಟೀಸ್. ಇಡೀ ಜಗತ್ತಿನಲ್ಲಿ ಅದಕ್ಕೆ ಔಷಧಿಯೇ ಇಲ್ಲ. ಇವರ ಬಳಿ ಆಸ್ತಮಾದ ಆರ್ಥರೈಟಿಸ್ನ ಪರಿಹಾರವೇ ಇಲ್ಲ. ಇವರ ಬಳಿ ಫ್ಯಾಟಿ ಲಿವರ್ನ ಪರಿಹಾರ ಇಲ್ಲ. ಮತ್ತು ಫ್ಯಾಟ್ ಹೆಚ್ಚಾಗಿದೆ, ಅದಕ್ಕಂತೂ ಪರಿಹಾರನೇ ಇಲ್ಲ. ಸರಿ, ನೀವು ಹೇಳಿ, ಒಂದು ವೇಳೆ ಫ್ಯಾಟ್ಗೆ ಏನಾದರೂ ಔಷಧಿ ಇದ್ದಿದ್ರೆ ಅಂದರೆ ಯಾವ ಡಾಕ್ಟರ್ ಕೂಡ ದಪ್ಪಗಾಗಿ ಇರಬಾರ್ದಿತ್ತು. ಮತ್ತು ಡಾಕ್ಟರ್ ಯಾಕೆ ದಪ್ಪಗಿದ್ದಾರೆ? ಯಾಕೆಂದರೆ ಫ್ಯಾಟ್ಗಾಗಿ ಯಾವುದೇ ಔಷಧಿ ಇಲ್ಲ. ಎಲ್ಲಿವರೆಗೆ ಇಡೀ ಜಗತ್ತಿನಲ್ಲಿ ಯೋಗ, ಯಜ್ಞ, ಆಯುರ್ವೇದ, ಈ ನೇಚುರೋಪತಿ, ವೇದಿಕ್ ಸಂಸ್ಕೃತಿ, ಋಷಿ ಸಂಸ್ಕೃತಿ ಸ್ಥಾಪಿಸಲಾಗೋದಿಲ್ಲ, ಅಲ್ಲಿವರೆಗೆ ಈ ಯುದ್ಧ, ಈ ಜಗಳ ನಡೆದೇ ಇರುತ್ತೆ ರೋಗದ ವಿರುದ್ಧ. ದೀರ್ಘವಾದ ಶ್ವಾಸ. 1 ಕಾಲಿಂದ 2 ಕಾಲುಗಳಿಂದ ಮಾಡ್ತಾ ಇರಿ. ಯಾರಿಗಾದರೂ ಚಪ್ಪಾಳಿ ಬಾರಿಸ್ಲಿಕ್ಕಿದ್ರೆ ಡಬಲ್ ಕೆಲಸ ಮಾಡ್ತಾ ಇರಿ.
ಆದರೆ ಹೀಗಲ್ಲ, ನೀವು ಬರೀ ಚಪ್ಪಾಳೆ ಬಾರಿಸಿ ಖಾಲಿ ಬಿದ್ದಿರಬಾರ್ದು. ದೀರ್ಘವಾದ ಶ್ವಾಸ ಒಂದೊಂದು ಕಾಲಿಂದ, ಎರಡೂ ಕಾಲುಗಳಿಂದ. ಅಂದರೆ ಯಾರಿಗೆ ವೇಟ್ ಕಡಿಮೆ ಮಾಡೋಕ್ಕಿದೆಯಲ್ಲ, 10, 20, 40, 50 ಸಾರಿ ಮಾಡಿದ್ರಿ, ತಡೆದ್ರಿ, ಮತ್ತೆ ಮಾಡಿದ್ರಿ, ಯೋಗ ಮಾಡಿದ್ರಿ, ಆಸನ ಮಾಡಿದ್ರಿ, ಶವಾಸನ ಮಾಡಿದ್ರಿ, ಶ್ರಮ ಮಾಡಿದ್ರಿ, ವಿಶ್ರಾಮ ಮಾಡಿದ್ರಿ, ಪ್ರಾರ್ಥನಾ ಪೂರ್ವಕ ಪುರುಷಾರ್ಥ ಮಾಡಿದ್ರಿ, ನಿವೃತ್ತಿ ಮೂಲಕ ಪ್ರವೃತ್ತಿ. ಈ ಯೋಗ ಮತ್ತು ಕರ್ಮಯೋಗ, ಶ್ರಮ ಮತ್ತು ವಿಶ್ರಾಮ, ಈ ಕ್ರಮ ನಡೀತಾ ಇರಬೇಕು. ಸುತ್ತಿರುಗಿಸಿ. ಮತ್ತೆ ಇಲ್ಲಿ ಒಂದಿನದಲ್ಲಿ 2 ಕಿಲೋ ಕಡಿಮೆ ಮಾಡ್ತೀನಿ. ಯಾರು ನನ್ನ ಮಾತನ್ನು ಕೇಳ್ತಾರೆ, ಇಲ್ಲಿ ಬಂದು ಕೂಡ ನನ್ನ ಮಾತನ್ನು ಕೇಳದಿದ್ರೆ ನೀವು ಯಾವಾಗ ಒಪ್ತೀರಾ? ಈಗಂತೂ ಒಪ್ಬಿಡಿ. ಈಗಂತೂ ನಿಮ್ಮ ತಿಕ್ಕ ಆಗ್ಬಿಟ್ಟಿದೆ 25 ಕಿಲೋ. ಈಗಂತೂ ಒಂದು ಕಾಲಲ್ಲಿ ಒಂದು ರಾಮದೇವ ಇರಬೇಕಾಗತ್ತೆ. ಸುತ್ತಿರುಗಿಸಿ. ಈಗ ನೀವು 1000 ಬಾರಿ ತಿರುಗಿಸ್ಬೇಕು. ಎಷ್ಟು ಬಾರಿ? ಅರೇ ಜೋರಾಗಿ ಅಂತ ಹೇಳಿ. 1000 ಬಾರಿ ತಿರುಗಿಸಿದ್ರೆ ಶೇಪ್ನಲ್ಲಿ ಬಂದ್ಬಿಡ್ತೀರಾ. ನಾನು ಚಿಕ್ಕವನಿದ್ದೇನಲ್ಲ, ಆಗ ನಮ್ಮಲ್ಲಿ ಅಂತೂ ಒಬ್ಬ ನಂದು ಅಂತ ಇದ್ದ. ಅವನೊಂದು ದೊಡ್ಡ ಕೋಲ್ ತಂದಿದ್ದ. ನಾನು ಆ ಕೋಲ್ನಿಂದ ಹೊಡೆದು ಅವನನ್ನು ತೆಳ್ಳಗೆ ಮಾಡಿದೆ. ಸುತ್ತಿರುಗಿಸಿ. ನಾನು ನಿಮಗೆ ಕೋಲ್ನಿಂದ ಹೊಡಿತಿದ್ದೀನಿ, ನಿಮ್ಮನ್ನು ಸವಿತಿದ್ದೇನೆ, ಚಿಕ್ಕದು ಮಾಡ್ತಿದ್ದೀನಿ. ಸುತ್ತಿರುಗಿಸಿ. ದೊಡ್ಡ ಶೂನ್ಯ ಮಾಡಿ. ಒಂದೊಂದು ಕಾಲಿಂದ 2 ಕಾಲುಗಳಿಂದ ಮಾಡಿ. ಎಷ್ಟಾಗುತ್ತೋ ಅಷ್ಟು ಮಾಡಿ. ನಿರಂತರವಾಗಿ ಮಾಡ್ತೀರಿ. ದೀರ್ಘವಾದ ಶ್ವಾಸ. ಈಗೆಲ್ಲ ಸರಿಯಾಗಿ ಮಾಡಬೇಕು. ಹೀಗೆ ತಿರುಗಿಸಿ 100, 200. ಯಾರಿಗೆ ಪೂರ್ತಿ ತೆಳ್ಳಗಾಗಬೇಕು, ಇಲ್ಲಿ ನೋಡಿ, ಬೊಜ್ಜಿದ್ದ ಮಕ್ಕಳು ಒಂದು ದಿನದಲ್ಲಿ 2 ಕಿಲೋ. ನಾನಂದೆ, ಮಗ ಏನು ವಿಷಯ ಅಂದ. ಬಾಬಾಜಿ ಚಮತ್ಕಾರವೇ ಮಾಡಿದ್ರಿ, ವಿಸ್ಮಯ ಆಯಿತು. ನಾನಂದೆ, ಏನಾಯ್ತು ಅಂದ್ರು. 7 ದಿನದಲ್ಲಿ ಬಾಬಾ 14 ಕಿಲೋ ಕಡಿಮೆ ಮಾಡಿದೆ. ಮತ್ತೆ ಈಗಂತೂ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದೀನಿ. ನಂದು ಈಗ ತಾನೇ ಮದುವೆ ಆಗಿತ್ತು. ಹೆಂಡತಿ ನನಗೆ ಫೋನ್ ಮಾಡಿ ಹೇಳಿದ್ಲು, ನೀವಂತೂ ನನಗೆ ಲೈಫ್ನ ಬಹುದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ. ಮಕ್ಕಳು ಖುಷಿಯಾಗಿದ್ದಾರೆ ಬಾಬಾಜಿ. ಮನೆ ಯಾಕೆ ಖುಷಿ ಆದ್ಲು, ಮನೆಯವರು ಖುಷಿ ಆದರು, ತಾಯಿ ತಂದೆ ಖುಷಿ ಆದರು. ನೀವಂತೂ ನನ್ನ ಲೈಫನ್ನೇ ಮಾಡಿಬಿಟ್ರಿ. ಸರಿ, ನೀವು ಮಾಡ್ತಾ ಇರಿ, ಯೋಗವನ್ನು ಬಿಡಬೇಡಿ. ಥೈರಾಯ್ಡ್ನ ಔಷಧಿ ಬಂದಾಗತ್ತೆ, ಆಗೋದಲ್ಲ. ಇಲ್ಲಿ ಬಂದಾಗ ನಾವು ಮಾಡಿಬಿಡ್ತೀವಿ. ಮೊದಲ ದಿನದಿಂದಲೇ ಥೈರಾಯ್ಡ್ನ ಔಷಧಿ ಬಂದ್, BP ಶುಗರ್ನ ಔಷಧಿ ಬಂದ್. ಮತ್ತೆ 3 ರಿಂದ 7 ದಿನದಲ್ಲಿ ಇನ್ಸುಲಿನ್ ಕೂಡ ಬಂದ್. ಅಂದ್ರು, ಬಾಬಾ ಏನು ಜಾದೂ ಮಾಡಿದ್ದೀರಿ. ಸುತ್ತಿರುಗಿಸಿ. ಇಂಥ ಜಾದುವಾಯಿತು ಗುರುವರ್ಯ ನಿಮ್ಮಿಂದಾಗಿ. ದೀರ್ಘವಾದ ಶ್ವಾಸ. ರೋಗವನ್ನು ಹೋಗಲಾಡಿಸಿದೆ. ಆ ಪ್ರಭುವಿನೊಂದಿಗೆ ಹೀಗೆ ತಂತಿ ಜೋಡಿಸಿದೆ. ಚಮತ್ಕಾರ ಮಾಡಿದ್ರಿ ಬಾಬಾ. ಏನನ್ನೋದು, ಸತ್ತೇ ಹೋಗಿದ್ದೆವು ನಾವು. ಇಲ್ಲಿ ಬಂದು ಏಳಿಗೆ ಆಯಿತು. BP ಸರಿ ಆಯಿತು, ಶುಗರ್ ಸರಿ ಆಯಿತು, ಥೈರಾಯ್ಡ್ ಸರಿ ಆಯಿತು, ಆರ್ಥ್ರೈಟಿಸ್ ನೋಡಿ. ರೊಮಟಾಯ್ಡ್ ಆರ್ಥ್ರೈಟಿಸ್ ಆಗ ನಾನು 4-7 ವಾರ ತಡಿತೇನೆ ಕೆಲವರನ್ನ. RH ಫ್ಯಾಕ್ಟರ್ ನೆಗೆಟಿವ್, CRP ನೆಗೆಟಿವ್, ASO ನೆಗೆಟಿವ್, ಎಲ್ಲವೂ ಪಾಸಿಟಿವ್ ಆಗಿತ್ತು. ಪಾಸಿಟಿವ್ ಅಂದರೆ ನಾನು ಪಾಸಿಟಿವ್ ಮಾಡ್ತೀನಿ, ರೋಗದ ದೃಷ್ಟಿಯಿಂದ ನೆಗೆಟಿವ್ ಮಾಡ್ತೀನಿ. ರೋಗ ನೆಗೆಟಿವ್ ಮತ್ತು ರೋಗಿ ಪಾಸಿಟಿವ್ ಅಂತಾರೆ. ಇದಂತೂ ಬೊಂಬಾಟಾಗಿದೆ. ಕೊರೋನಾ ನೆಗೆಟಿವ್ ಮತ್ತು ರೋಗಿ ಪಾಸಿಟಿವ್. ನೀವಿರಿ ಪಾಸಿಟಿವ್, ರೋಗ ಆಗಿಬಿಡುತ್ತೆ ನೆಗೆಟಿವ್. ANA ಪಾಸಿಟಿವ್, EVM ಪಾಸಿಟಿವ್, RA ಪಾಸಿಟಿವ್, CRP ಪಾಸಿಟಿವ್. ಎಲ್ಲ ರೋಗಗಳು ಹೆಚ್ಚಿದ್ದವು. 1-2 ಕಾಲುಗಳಿಂದ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ನಿರಂತರವಾಗಿ ನಡೀತಿದೆ. ಸುತ್ತು ತಿರುಗಿಸಿ. ಪೈಲ್ಸ್, ಫಿಶರ್, ಫಿಸ್ಟುಲಾ, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಫ್ಯಾಟಿ ಲಿವರ್ ಇತ್ತು. ಇದಂತೂ ಇಲ್ಲೆಷ್ಟು ಬೊಜ್ಜಿನ ಅಣ್ಣ ತಂಗಿಯಂದರಿದ್ದಾರೆ. ನೀವು ಮಾಡ್ತಾ ಇರಿ. ಯಾವುದೇ ಈ ಆಸನ ಬಿಟ್ಕೊಡ್ಬಾರ್ದು. ಈಗ
ಮಧ್ಯೆ ದಣಿವಾದರೆ ಮರ್ಕಟಾಸನ ಮಾಡ್ಕೊಳ್ಳಿ. ಸರ್ವೈಕಲ್ ಸ್ಮೊಲೈಟಿಸ್ ಪೇನ್, ಸ್ಲಿಪ್ ಡಿಸ್ಕ್, ಆಂಕ್ಲಾಜಿಂಗ್ ಕೊಲಾಟಿಸ್ ಅಂತಾರೆ. ಬಾಬಾಜಿ, ನಾನು ಬಯಾಲಜಿಕಲ್ ಇಂಜೆಕ್ಷನ್ ಚುಚ್ಚಿಸಿದೆ. ನಾನಂದೆ ಒಳಗಿನ ಬಯಾಲಜಿ ಸರಿಪಡಿಸಪ್ಪ, ಯಾಕೆ ಸುಮ್ಮನೆ ತಲೆ ಬಿಸಿ ಮಾಡ್ತೀಯ? ಅವರಂದ್ರು ನಾನು ಸ್ಟೀರಾಯ್ಡ್ ತಗೊಂಡೆ. ನಾನು ಹೇಳಿದೆ ಒಳಗಿನ ಸ್ಟೀರಾಯ್ಡ್ ಸರಿ ಮಾಡಪ್ಪ. ನಾನು ಈ ಕೆಮಿಕಲ್ ತಗೊಂಡೆ, ಆ ಸಾಲ್ಟ್ ತಗೊಂಡೆ. ನಾನು ಹೇಳಿದೆ ಒಳಗಿನ ಕೆಮಿಕಲ್, ಸಾಲ್ಟ್, ಹಾರ್ಮೋನ್ ಸರಿ ಮಾಡು. ಇನರ್ ಬಯಾಲಜಿಯನ್ನ, ಇನರ್ ಕೆಮಿಸ್ಟ್ರಿಯನ್ನ, ಇನರ್ ಪವರ್ ಅನ್ನ ಎದ್ದೇಳಿಸಿ. ಯಾಕೆ ಎಡವಟ್ಟು ಮಾಡ್ತೀಯ? ಏನು ಹುಚ್ಚತನ ಮಾಡ್ತೀಯ? ಇದೆಲ್ಲ ಬೇಕಾಗಿಲ್ಲ. मनुज घिर गया है विकट संकटों से. ನೀವೇ ನಿಮ್ಮನ್ನು ಕಾಪಾಡ್ಕೋಬೇಕು. ಭಜನೆ ಹಾಡ್ತಾ ಇಲ್ಲ, ಇದು ಹೀಗೇನೆ ಹೇಳ್ತಾ ಇದ್ದೀನಿ. ನಾನು ಹೀಗೇನೆ ಗೀತೆ ಹಾಡಿದೆ, ಎಲ್ಲರನ್ನೂ ಬಚಾವ್ ಮಾಡಿದ್ದೀನಿ. ಕೇಳಿ, ಈ ಮರ್ಕಟಾಸನದಿಂದ ಹಿಡಿದು ಮಕರಾಸನ, ಶಲಭಾಸನ, ಭುಜಂಗಾಸನ, ಸೊಂಟ ನೋವಿದ್ದವರು ಕೂತ್ಕೊಂಡು ಉಷ್ಟ್ರಾಸನ ಮಾಡಿ. ಯಾರಿಗೆ ಹೆಚ್ಚು ಸೊಂಟ ನೋವಿದೆ ಅವರು ಹೆಚ್ಚು ಮಾಡಿ. ಅಂದರೆ ಕೇಳಿ, ಈಗ ಪವನ ಮುಕ್ತಾಸನ ಮಾಡಿ. ಇದು ಮಂಡೂಕಾಸನದಿಂದ ಹಿಡಿದು ಕೂತ್ಕೊಂಡು ಗೋಮುಖಾಸನದವರೆಗೆ, ಮತ್ತು ಪವನ ಮುಕ್ತಾಸನದಿಂದ ಹಿಡಿದು ಹಲಾಸನದವರೆಗೆ. ಇದು 15 ಆಸನಗಳು. ಇದು ಇನ್ಕ್ಲೂಸಿವ್ ಯೋಗ ಪ್ರಾಕ್ಟೀಸ್. ಬೊಜ್ಜಿಗಾಗಿ ಬೇರೆ ಹೇಳ್ಕೊಟ್ಟಿದ್ದೀನಿ, ಬೆನ್ನೆಲುಬಿಗೆ ಬೇರೆ ತೋರಿಸಿದೆ. ಈಗ ಇದು ನಡೀತಾ ಇದೆ. ಇಲ್ದಿದ್ರೆ ನೀವು ಸೂಕ್ಷ್ಮ ವ್ಯಾಯಾಮ ಮಾಡಿ. 4 ಹಂತದಲ್ಲಿ ಹಂಚಿದ್ದೇವೆ ಯೋಗ. ಸೂಕ್ಷ್ಮ ವ್ಯಾಯಾಮ ಮತ್ತು ವ್ಯಾಯಾಮ ಎಷ್ಟಾಗುತ್ತೋ ಅಷ್ಟು ಮಾಡಿ. ಸೂಕ್ಷ್ಮ ವ್ಯಾಯಾಮ, ಯೋಗಿಕ್ ಜಾಗಿಂಗ್, ಸೂರ್ಯ ನಮಸ್ಕಾರ, ದಂಡ್ ಬೈಠಕ್ ಸ್ವಲ್ಪ ಸ್ವಲ್ಪ ಮಾಡಿಸ್ತೀನಿ. ಕೆಲವೊಮ್ಮೆ ಪೂರ್ತಿ ಮಾಡಿಸ್ಬಿಡ್ತೀನಿ. ಆಮೇಲೆ ಈ ಥೆರಪೆಟಿಕ್ ಯೋಗ ಪ್ರಾಕ್ಟೀಸ್ ಬೇರೆ ಬೇರೆ ರೋಗಕ್ಕೆ ಬೇಕಾದಂತೆ. ಈಗೇನು ನಡೀತಿದೆ, ಬೊಜ್ಜು ಮತ್ತು ಬೆನ್ನು ನೋವಿದ್ದವರನ್ನು ಬಿಟ್ಬಿಟ್ಟು ಬೇರೆ ಎಲ್ರಿಗಾಗಿ, ಅದಕ್ಕಾಗಿ ಇದಕ್ಕೆ ಹೆಸರಿಟ್ಟಿದ್ದೇವೆ ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸ್, ಇನ್ಕ್ಲೂಸಿವ್ ಯೋಗ ಪ್ರಾಕ್ಟೀಸ್, ಸೈಂಟಿಫಿಕ್ ಇಫೆಕ್ಟಿವ್ ಯೋಗ ಪ್ರಾಕ್ಟೀಸ್, ಡೈಲಿ ಯೋಗ ಪ್ರಾಕ್ಟೀಸ್, ಸರ್ವಾಂಗೀಣ ಯೋಗಾಭ್ಯಾಸ, ಸಮನ್ವಿತ ಏಕೀಕೃತ ಯೋಗಾಭ್ಯಾಸ, ಸಮಗ್ರ ಯೋಗಾಭ್ಯಾಸ. ಮತ್ತು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಎಲ್ಲವೂ ಒಂದೇ ಸವನೆ ನಡಿಬೇಕು ಇಲ್ಲಿ. ಒಂದೊಂದು ಆಸನ 10 ಸೆಕೆಂಡಲ್ಲ 10 ನಿಮಿಷ ಮಾಡಬೇಕು. ಪೂರ್ತಿ ಮಾಡಿ, ಪೂರ್ತಿ ಪಡೆಯಿರಿ. ಈ ರೋಗ ಹೇಗೆ ಗುಣವಾಗುತ್ತೆ? 10 ನಿಮಿಷ ಮಾಡಬೇಕು. ಒಂದೊಂದು ಆಸನ 1-2 10 ನಿಮಿಷದವರೆಗೆ ಮಾಡಬೇಕು. ಮತ್ತು ಆಸನದೊಂದಿಗೆ ಪ್ರಾಣಾಯಾಮ, ಪ್ರಾಣಾಯಾಮದೊಂದಿಗೆ ಧ್ಯಾನ. ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಿದೆ. ಹೌದು, ನನ್ನ ಲಿವರ್ ಸರಿ ಆಗ್ತಿದೆ, ಕಿಡ್ನಿ ಸರಿ ಆಗ್ತಿದೆ, ಹಾರ್ಟು ಸರಿ ಆಗ್ತಿದೆ, ಹಾರ್ಟ್ನ ಬ್ಲಾಕೇಜ್ ಹೋಗ್ತಿದೆ, ಥೈರಾಯ್ಡ್ ಸರಿ ಆಗ್ತಿದೆ, ನನ್ನ ಆರ್ಥರೈಟಿಸ್ ಸರಿ ಆಗ್ತಿದೆ. ರೋಗ ನಿವೃತ್ತಿಯ ಸಂಕಲ್ಪದೊಂದಿಗೆ, ರೋಗ ಮುಕ್ತಿ, ಜೀವನ ಮುಕ್ತಿಯ ಸಂಕಲ್ಪದೊಂದಿಗೆ, ರೋಗ ಮುಕ್ತಿ, ಜೀವನ ಮುಕ್ತಿಯ ಸಂಕಲ್ಪ. ನಾನೆಲ್ಲ ರೋಗಗಳಿಂದ, ಎಲ್ಲ ಪ್ರಕಾರದ ದುಃಖ ನೋವುಗಳಿಂದ, ಅಜ್ಞಾನದಿಂದ, ಶ್ರದ್ಧೆ, ಅಕರ್ಮಣ್ಯತ, ದೋಷ, ದುರ್ಬಲತೆಯಿಂದ, ಕತ್ತಲೆಯಿಂದ ಮುಕ್ತಿ, ಸದ್ಜ್ಞಾನದಿಂದ, ಸದ್ಭಾವದಿಂದ, ಸದ್ಗುಣಗಳಿಂದ, ಶ್ರದ್ಧೆಯಿಂದ ಯುಕ್ತನಾಗಬೇಕು. ದಿವ್ಯತೆಯಿಂದ, ದೇವತ್ವದಿಂದ ಯುಕ್ತನಾಗಬೇಕು. ಯೋಗದಿಂದ ಯುಕ್ತನಾಗಬೇಕು. ಭೋಗದಿಂದ ಮುಕ್ತನಾಗಬೇಕು. ಈ ಧ್ಯಾನ ಜೀವನ ಮುಕ್ತಿಯ ಸಂಕಲ್ಪ, ಜೀವನ ಮುಕ್ತ ಸಮಾಧಿ, ಜೀವನ್ ಮುಕ್ತಿ. ಶರೀರ ಇರೋವರೆಗೆ ದೇಹಾತೀತ, ಗುಣಾತೀತ, ಭಾವಾತೀತ ಆಗ್ಬಿಟ್ಟು ವಿಧೇಯ ಆಗಬೇಕು. ಭವ ಪ್ರತ್ಯಯೋ ವಿದೇಹ ಪ್ರಕೃತಿ ಲಯ. ನೋಡಿ, 10 ಸೆಕೆಂಡ್ ಮಾಡಿದರೆ ನಿಮ್ಮ ಹೊಟ್ಟೆಯ ನೀರು ಅಲ್ಗಾಡೋದಿಲ್ಲ. 10 ಸೆಕೆಂಡ್ ಮಾಡೋದ್ರಿಂದ ಔಪಚಾರಿಕತೆ ಆಗುತ್ತೆ, ಕಣ್ಣು ಮುಚ್ಚಾಲೆ ಆಗುತ್ತೆ. ಕಣ್ಣು ಮುಚ್ಚಾಲೆ ಬೇಡ. ಅಂದರೆ ನಾನು ಪೂರ್ತಿ ಯೋಗ ಮಾಡಬೇಕು. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಒಂದೊಂದು ಆಸನವನ್ನು
ಕಡಿಮೆ ಅಂದರೆ 1 ನಿಮಿಷ ಮಾಡಬೇಕು. ಮತ್ತೆ ಒಂದೊಂದು ಆಸನದಲ್ಲಿ 100-200 ಸಲ ಹೀಗೆ 1ರಿಂದ 2 ನಿಮಿಷ ಮಾಡಬೇಕು. 100ರಿಂದ 200 ಬಾರಿ ಕಪಾಲಭಾತಿ ಆಗುತ್ತೆ. ಆಗ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ 3-4 ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಬೀಜ ಬಿತ್ತಿತ್ತು, ಅಂಕುರಿತವಾಗಿಲ್ಲ, ನೀವು ಅದಕ್ಕೆ ಸ್ವಲ್ಪ ಆರ್ದ್ರತೆ ಕೊಟ್ರಿ, ಸ್ವತಃ ಅಂಕುರಿತ ಮಾಡಿ ತಿನ್ಬಹುದು, ಸ್ಪ್ರೌಟ್ ತಿನ್ಬಹುದು. ಬೀಜವನ್ನು ಹೊಲದಲ್ಲಿ ಬಿತ್ತೀರಿ, ಕೆಲ ದಿನಗಳಲ್ಲಿ ಅಂಕುರಿತವಾಗುತ್ತೆ, ಪುಷ್ಪಿತ ಪ್ರಫುಲ್ಲವಾಗುತ್ತೆ, ಫಸಲು ಚೆನ್ನಾಗಿ ಬೆಳೆಯುತ್ತೆ, ಹಾರಾಡುತ್ತೆ. ಹೀಗೇನೆ ನಿಮ್ಮ ಯೋಗದ ಫಸಲು ಹಾರಾಡುತ್ತೆ. ಎಷ್ಟೊತ್ತು ಮಾಡಬೇಕು ಅಷ್ಟೊತ್ತು ಮಾಡಿ. ಇದಂತೂ ಬೀಜದ ಉದಾಹರಣೆ ಕೊಟ್ಟೆ. ಇನ್ನೊಂದು ನೀರಿನ ಉದಾಹರಣೆ ತಗೊಳ್ಳಿ. ನೀರನ್ನು 100 ಡಿಗ್ರಿ ಟೆಂಪರೇಚರ್ನಲ್ಲಿ ಕುದಿಸಿ, ನೀರೇನಾಗ್ಬಿಡುತ್ತೆ? ಬಾಷ್ಪ, ಸ್ಟೀಮ್ ಆಗಿಬಿಡುತ್ತೆ. ವಾಟರ್ ರೂಪಾಂತರಣೆ ಆಗುತ್ತೆ. ನಿಮ್ಮ ಪ್ಯಾಂಕ್ರಿಯಾಸ್ದ ರೂಪಾಂತರಣವಾಗುತ್ತೆ. ನಿಮ್ಮ ಲಿವರ್, ಕಿಡ್ನಿ, ಹಾರ್ಟ್ನ 100ರಿಂದ 200 ಡಿಗ್ರಿ ಕುದಿಸಿ ಪೂರ್ತಿ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ. ಇದು ನೀರಿನ ಉದಾಹರಣೆ ಆಯಿತು. ನಾವು ರೊಟ್ಟಿ ಮಾಡ್ತೇವಲ್ಲ, ತವ ಬಿಸಿ ಆಗದಿದ್ದರೆ ತಣ್ಣಗೆ ತವ ಇಡಿ, ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ. ಒಂದು ವೇಳೆ ರಾತ್ರಿವರೆಗೂ ಒಂದು ರೊಟ್ಟಿ ಮಾಡಲಾದ್ರೆ ನೋಡಿ, ತವ ಪೂರ್ತಿ ಬಿಸಿ ಆಗಲಿ, ನಂತರ ಝಟ್ಪಾಟ್ ಅರ್ಧ ನಿಮಿಷದಲ್ಲಿ ರೊಟ್ಟಿ ತಯಾರಾಗುತ್ತೆ. ನೀವು ಹೀಗೇನೆ ಅಂತಾರೆ. ರಾಜನೈತಿಕ ರೊಟ್ಟಿ ಕಾಯಿಸ್ತಿದ್ದಾರೆ. ಯೋಗದ ರೊಟ್ಟಿ ಉಚಿತವಾಗಿ ಕಾಯಿಸ್ಬೇಕಾ ನಿಮಗೆ? ಈ 3 ಉದಾಹರಣೆ ಅಂತೂ ಹೀಗೆ ಕೊಟ್ಬಿಟ್ಟೆ. ಹೀಗೇನೆ ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ ಮಾಡಿದರೆ ನೀವು ನನ್ನನ್ನು ಕಾಣ್ತೀರಾ, ಇಲ್ದಿದ್ರೆ ನಾನು ಮಲಗೇ ಮಾಡ್ತಾ ಇದ್ದೆ, ಮೇಲಿನ ಕಡೆಗೆ ನೋಡ್ತಾ ಇದ್ದೆ. ಸರಿ, 2 ಕಡೆಯಿಂದ ಎತ್ತಿ ನೌಕಾಸನ. ಮತ್ತೆ ನಿಮಗೆ ಈಗ ಮಾಡಬೇಕಾದಿತ್ತು. ಸರಿ, ಇನ್ನೊಂದು ಭಜನೆ ಕೇಳಿಸ್ತೀನಿ. 2 ಬದಿಯಿಂದ ಎತ್ತಿ ಇಡಿ. ಎಲ್ಲಿವರೆಗೆ ನಾನು ಕೆಳಗೆ ಬರುವುದಿಲ್ಲ, ಯಾರೂ ಕೆಳಗೆ ಬರಬಾರ್ದು. ಸರಿ, ಡಯಾಬಿಟಿಸ್ನ ಮಕ್ಕಳೇ, ನೀವು ಜೊತೆಗೆ ಮಾಡಿ. ನೌಕಾಸನದಿಂದ ಆರಂಭಿಸಿ. ನೌಕಾಸನ, ಸೇತುಬಂಧಾಸನ, ಪಾದಾಂಗುಷ್ಟ, ನಾಶ, ಸ್ಪರ್ಶಾಸನ, ಸರ್ವಾಸನ, ಹಲಾಸನ ಎಲ್ಲರೂ ಮಾಡಬೇಕು. ಆಮೇಲೆ ಮಂಡೂಕಾಸನದಿಂದ ನಾವು ಪುನಃ ಶುರು ಮಾಡೋಣ. ಒಬ್ಬೊಬ್ಬರು 5-10 ರೌಂಡ್ ಮಾಡಬೇಕು. ಸರಿ, ಸ್ಟಾರ್ಟ್ ಮಾಡಿ. ಯಾರಿಂದ ಆಗೋದಿಲ್ಲ ಒಂದೊಂದೇ ಬಾರಿ ಮಾಡಿಬಿಡಿ. ಎರಡು ನಿಮಿಷದಲ್ಲಿ ನಿಮ್ಮ ಬೆವರು ಸುರಿಯುತ್ತೆ. ಮತ್ತೆ ಬೊಜ್ಜಿದ್ದವರ ಅಣ್ಣ ತಂಗಿಯರು ಮಾಡಿ ಅರ್ಧ ಹಲಾಸನ, ಪಾದಮುಕ್ತಾಸನ, ದ್ವಿಚಕ್ರಿಕಾಸನ ಮಾಡಿ. गुरुवंद्य मोहन भगवान, एक ही जीवन प्राण। गुरुवंद्य मोहन भगवान, एक ही जीवन प्राण। अर्पित कोटि कोटि प्रणाम। गुरुवंद्य महान भगवान, एक ही जीवन प्राण। अर्पित कोटि कोटि प्रणाम। गुरुवंद्य महान। ದಣಿವಾದ್ರೆ ಮಧ್ಯೆ ಸ್ವಲ್ಪ ಆರಾಮ ಮಾಡಿ, ಆನಂತರ ಹೀಗೆ ಮಾಡಿ ನೋಡಿ. ಕೆಲವರು ಮಾಡ್ತಿದ್ದಾರೆ, ಕೆಲವರಂತೂ ಕುಸಿದ್ ಬಿದ್ರು. ಇಷ್ಟು ಮಾಡಿದ ಮೇಲೆ ಹಣೆ ಮೇಲೆ ಬೆವರು ಬಂದ್ಬಿಡ್ತು. ಇಷ್ಟು ಬರುತ್ತೆ ಅಂತಾರೆ. ಬಾಬಾಜಿ, ಈಗ ಸೊಂಟ ಮುರಿಯುತ್ತೆ ನಮ್ದು. ಸರಿ, ನಿಮ್ಮ ಸೊಂಟ ನಾನು ಸರಿ ಮಾಡ್ತೀನಿ. ಸೇತು ಬಂದಾಸನ ಮಾಡಿ.
2 ನಿಮಿಷಕ್ಕೆ ಮೊದಲು ಇದು ಕೆಳಗೆ ಬರಬಾರ್ದು. ಸೊಂಟವನ್ನು ಸರಿಯಾಗಿಡಿ ಜವಾನ್ರೆ, ಸರಿಯಾಗಿಡಿ. ತಯಾರಾಗಿರಿ ಎಲ್ರು. ಯೋಗ ಶಕ್ತಿ ಎದ್ದೇಳುತ್ತೆ, ರಾಷ್ಟ್ರಭಕ್ತಿ ಎದ್ದೇಳುತ್ತೆ, ಪ್ರಭು ಭಕ್ತಿ, ಗುರು ಭಕ್ತಿ, ಸಂಬಂಧ ಭಕ್ತಿ, ದಿವ್ಯ ಶಕ್ತಿ ಎದ್ದೇಳುತ್ತೆ ಒಳಗಿಂದ. ಮಾಡಿ. ಯಾರಿಗೆ ದಣಿವಾಗುತ್ತಲ್ಲ ಮಧ್ಯೆ 10 ಸೆಕೆಂಡ್ ವಿಶ್ರಾಮ ಮಾಡಿ, ಹೆಚ್ಚು ಮಾಡಬೇಡಿ. ಇದು ನಿರಂತರತೆಯಲ್ಲಿ ಬರುತ್ತೆ. ಈಗ ಒಂದೊಂದು ಕಾಲಿನಿಂದ ಪಾದ ಅಂಗುಷ್ಟನಾಶ ಸ್ಪರ್ಶಾಸನ ಮಾಡಿ. ದಣಿವಾದರೆ 10 ಸೆಕೆಂಡ್ ಮಾತ್ರ ಆರಾಮ ಮಾಡಿ. ನಿರಂತರವಾಗಿ ಮಾಡ್ತಾ ಇರಿ. ಇದು ಅಖಂಡ ಯೋಗಾಭ್ಯಾಸ, ಪ್ರಚಂಡ ಯೋಗಾಭ್ಯಾಸ, ಅಖಂಡತಾಭ್ಯಾಸ. ऋषि तपस्वी महामुनि का संतों का अभिमान, संतों का अभिमान। ऋषि तपस्वियों संतों का अभिमान, आदिकाल से तुमने पाया अग्र पूजा का मान। महासुभागी देखोगे अब भावी वैभव का, बने यशस्वी यही सुमंगल, बने यशस्वी यही सुमंगल। दे दो शुभ वरदान गुरुवंदे। 2 ಕಾಲುಗಳಿಂದ एक ही जीवन प्राण अर्पित, कोटि कोटि प्रणाम गुरुवंद्य महान। शुद्ध शीतलता चरित्रता की, शुद्ध शीतलता चरित्रता की, पवित्रता की अभय वीरता शौर्य धीरता, अभय वीरता शौर्य धीरता, संयम शांति निधान। सद्भावों से माना हमने पूज्य गुरु भगवान, सद्भावों से माना हमने प्रति अर्पण, अतीव पावन तब प्रति अर्पण, स्वदेश हित यह प्राण। सर्वांगासन महान भगवान एक ही जीवन प्राण अर्पित, कोटि कोटि प्रणाम गुरुवंदे महान भगवान एक ही जीवन प्राण अर्पित, कोटि कोटि प्रणाम गुरुवंदे भगवान एक ही जीवन प्राण अर्पित, कोटि कोटि प्रणाम ಸರ್ವಾಂಗಾಸನ ಮಾಡಿದ್ರ 1 ರಿಂದ 2 ನಿಮಿಷ ಹೀಗೇನೆ ಮಾಡಬೇಕು. ಸರ್ವಾಂಗಾಸನ, ಹಲಾಸನ 1-2 ನಿಮಿಷ ಮಾಡಿ. ಒಂದು ಆಸನವನ್ನು ಎಷ್ಟು ನಿಮಿಷ ಮಾಡಬೇಕು ಹೇಳಿ? 10 ನಿಮಿಷ. ಎಷ್ಟೊತ್ತು ಹೇಳಿ? ಜೋರಾಗಿ ಹೇಳಿ. 10 ನಿಮಿಷ. ಯಾಕೆ ಪುನಃ ಪುನಃ ಕೇಳ್ತಿದ್ದೀನಿ? ಯಾಕಂದರೆ ಇದು ನಿಮ್ಮ ಒಳಗೆ ಹೋಗಿ ಕೂತ್ಕೋಬೇಕು. ಒಂದು ಆಸನ 10 ನಿಮಿಷ. ಯಾಕೆ 10 ನಿಮಿಷ ಮಾಡ್ತಿದ್ದೀರಾ? 10 ಸೆಕೆಂಡ್ನಲ್ಲಿ ಹೀಗಾಗುತ್ತೆ. ನಾನಂತೂ ಈಗ ಉದಾಹರಣೆ ಕೊಟ್ಟಿದ್ದೆ. ಅಂದರೆ ರೂಪಾಂತರ ಮಾಡಲು ಸಮಯ ಬೇಕು, ಅನುಕೂಲ ವಾತಾವರಣ ಬೇಕು.
ಹೀಗಾಗ್ಬಿಟ್ರೆ ಮಾವು ಇದೆಯಲ್ಲ, ನನ್ನ ಎದುರಿಗೆ 4 ಕಡೆ ದೊಡ್ಡ ದೊಡ್ಡ ಮಾವು ಇದೆ, ತುಂಬ ಕೋತಿಗಳಿವೆ ಇಲ್ಲಿ. ಕೋತಿಗಳಿಗೆ ಅನಿಸಿತ್ತು ನಾವು ತೋಟ ಮಾಡೋಣ, ನಾವು ತಿನ್ನೋಣ. ಮಳೆ ಸಮಯ ಗೊರಟೆ ಹಾಕ್ಬಿಟ್ಟವು. ಮಾರನೇ ದಿನ ಬಂದ್ಬಿಟ್ಟು ಮಾವು ತಿನ್ನಲು ಅನ್ನಿಸ್ತು. ಕೆಲಸ ಆಗಲಿಲ್ಲ. ಒಂದು ಬುದ್ಧಿವಂತ ಇತ್ತು, ಒಂದಿನದಲ್ಲಿ ಮಾವು ಆಗುತ್ತಾ, 1 ವಾರದ ನಂತರ ಬರೋಣ. 1 ವಾರದ ನಂತರ ಹೋದವು. ಆಗ ಮಾವಿನ ಗೊರಟೆ ಗಟ್ಟಿಯಾಗಿತ್ತು. ಕೆಳಗೆ ಬಂದು ಅದರಲ್ಲಿ ಒಂದು ಮೊಳಕೆ ಹೊಡೆದಿತ್ತು. ಮೇಲೆ 5-6 ಎಲೆಗಳು ಸುಂದರವಾಗಿದ್ದವು. ನಾವು ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ನಾನು ಹುಟ್ಟಿದ ಸ್ಥಳದಲ್ಲಿ ಮಾವು ಆಗ್ತಿರ್ಲಿಲ್ಲ. ಗೊರಟೆ ತಿಂದು ಬಿಸಾಡ್ಬಿಟ್ಟೆ. ನಮ್ಮ ತೋಟ ಮಾಡಿಬಿಡೋಣ. ಸ್ವಲ್ಪ ದಿನದ ನಂತರ ಅದಕ್ಕೆ ಗೆದ್ದಲು ಹಿಡಿದಿತ್ತು. ಆ ಮಣ್ಣಿನಲ್ಲಿ ಏನಿಂತ ಗೊತ್ತಿಲ್ಲ. ಅಂದರೆ ಮಾಡಿ 1 ವಾರದ ನಂತರ ಕೋತಿಗಳು ಮಾವು ತಿನ್ನಲು ಬಂದವು. ಮಾವು ಸಿಗದಿದ್ದಾಗ ಎಲ್ಲವನ್ನು ಕಿತ್ತೆಸೆದವು ಗಿಡವನ್ನು. ಮಾವು ಯಾಕೆ ಕೊಟ್ಟಿಲ್ಲ ಅಂತು. ಅರೇ ಪುಟ್ಟ, ಮಾವಿಗಾಗಿ ಒಳ್ಳೆ ಗೊರಟೆ ಬೇಕು. ನಮ್ಮಲ್ಲಿ 1-2 ವರ್ಷಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ. ಇಲ್ಲಿ ಕೆಲವರು ಮಾವಿನ ಹಿಂದೆನೇ ಬಿದ್ದಿರ್ತಾರೆ. ನಮ್ಮ ಒಬ್ಬರು ಶುಕ್ಲಾ ಅವರಿದ್ದಾರೆ, 250 ಪ್ರಕಾರದ ಮಾವು ಹಚ್ಚಿದ್ದಾರೆ. ಒಂದೊಂದು ಗಿಡದಲ್ಲಿ 50-100 ಪ್ರಕಾರದ್ದು. ನಿಮಗೆ ಮಾವು ತಿನ್ಬೇಕಿದ್ರೆ ಸ್ವಲ್ಪ ತಾಳ್ಮೆ ಇರಲಿಯಪ್ಪ. ಯೋಗದ ಪೂರ್ತಿ ಫಲ ಬೇಕಿದ್ರೆ ಫಲಶ್ರುತಿ ಪರಿಣಾಮ ಪೂರ್ತಿ ಬೇಕೇ. ಅಂದರೆ ಕೇಳಿ ಮಕ್ಕಳೇ, ನೋಡಿ ಅಣ್ಣವರೇ, ನೀವು 1-2 ನಿಮಿಷದಿಂದ ಶುರು ಮಾಡಿ, ಅದು ಕೂಡ 1 ನಿಮಿಷದಿಂದ. ಆಮೇಲೆ ಯೋಗಾಸನ ಯಾವುದರೊಂದಿಗೆ? ಪ್ರಾಣಾಯಾಮದೊಂದಿಗೆ, ಧ್ಯಾನದೊಂದಿಗೆ. ಧ್ಯಾನದ 3 ಹಂತ ಹೇಳ್ತೀನಿ, ಮಾಡ್ತಾ ಮಾಡ್ತಾ ತಿಳಿಸ್ತೀನಿ. 1 ಹಂತ, ನಾನು ರೋಗಮುಕ್ತ, ಯೋಗಯುಕ್ತನು. ರೋಗಮುಕ್ತನು, ಯೋಗಯುಕ್ತನು. ನನ್ನ ಪ್ಯಾಂಕ್ರಿಯಾಸ್ ಸರಿ ಆಗ್ತಿದೆ, ಲಿವರ್ ಕಿಡ್ನಿ ಸರಿ ಆಗ್ತಿದೆ, ಹಾರ್ಟ್ ಸರಿ ಆಗ್ತಿದೆ, ಥೈರಾಯ್ಡ್ ಸರಿ ಆಗ್ತಿದೆ. ಈ ಸಂಕಲ್ಪದೊಂದಿಗೆ ಮಾಡಿ. ಯಾರಿಗೆ ಸರ್ವಾಂಗಾಸನ, ಹಲಾಸನ, ಕಠಿಣಾಸನ ಆಗೋದಿಲ್ವಲ್ಲ, ಅವರು ಪವನಮುಕ್ತಾಸನ ಮಾಡಿ, ಇಷ್ಟನ್ನೇ ಮಾಡಿ, ಇದನ್ನು ಹೆಚ್ಚು ಮಾಡಿ, ಇದನ್ನು 20 ನಿಮಿಷ ಮಾಡಿ. ಏನು ಸಮಸ್ಯೆ? ಇದರಿಂದ ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಯೂಟರಸ್, ಓವರಿ, ಪ್ರಾಸ್ಟೇಟ್ ಎಲ್ಲ ಸರಿಯಾಗುತ್ತೆ. ಇನ್ಫರ್ಟಿಲಿಟಿ, UTIನ ಪ್ರಾಬ್ಲಮ್, PCODಯ ಪ್ರಾಬ್ಲಮ್, ಪಾಲಿಸಿಸ್ಟಿಕ್ ಓವರೀಸ್, ಪಾಲಿಸಿಸ್ಟಿಕ್ ಕಿಡ್ನೀಸ್, ಕಿಡ್ನಿ ಶ್ರಿಂಕ್ ಆಗಿದೆ, ಲಿವರ್ ಶ್ರಿಂಕ್ ಆಗಿದೆ, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಇಂಡೈಜೆಷನ್, ಪೈಲ್ಸ್, ಫಿಶರ್, ಫಿಸ್ಟುಲಾ ಇದೆ, ಟೈಪ್ 1 ಟೈಪ್ 2 ಡಯಾಬಿಟೀಸ್. 1 ಅಭ್ಯಾಸ ಹೀಗೆ 5-10 ನಿಮಿಷ ಮಾಡಿ. ನೀವು ಹೆಚ್ಚು ಮಾಡೋಕ್ಕಾಗದಿದ್ರೆ, ಎಲ್ಲರ ಶಾರೀರಿಕ ಸಾಮರ್ಥ್ಯ ಒಂದೇ ಇರುವುದಿಲ್ಲ. ಸರಿ, ಕೂತ್ಕೊಳ್ಳಿ. ನಿಮ್ಮ ಅಭ್ಯಾಸ ಪೂರ್ತಿ ಮಾಡಿ. ಈಗ ನಾವು ಬಟರ್ಫ್ಲೈ ಮಾಡಿಬಿಡೋಣ. ಯಾರಿಂದ ಹೆಚ್ಚಾಗೋದಿಲ್ಲ, ಅಂದರೆ ಸೂಕ್ಷ್ಮ ವ್ಯಾಯಾಮ, ಪ್ರಾಣಾಯಾಮ ಮಾಡಿಕೊಳ್ಳಿ. ನಿಮ್ಮ ಅಭ್ಯಾಸ ಪೂರ್ತಿ ಮಾಡಬೇಕು. ಮತ್ತೆ ಯೋಗದ ಬಗ್ಗೆ 3 ವಿಷಯ ಕೇಳಿ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಇದು ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸು. ಏಕಾಕೃತಿ ಯೋಗಾಭ್ಯಾಸ, ಸಮನ್ವಿತ ಯೋಗಾಭ್ಯಾಸ ಹೇಳಿದೆ. ಅಂದರೆ ಶಬ್ದ ಪ್ರಯೋಗ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಯೋಗವಂತೂ ಜೀವನದ ಒಂದು ಅನಂತ ಸತ್ಯ. ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ಮಾಡಬೇಕು. ಒಂದು ವಿಷಯ, ಎರಡು ಕೈಗಳನ್ನು ಭುಜದ ಮೇಲಿಡಿ, ಭುಜವನ್ನು ಕೂಡ ಸುತ್ತು ತಿರುಗಿಸಿ. ಬೊಜ್ಜಿದ್ದ ಅಣ್ಣ ತಮ್ಮಂದಿರು ನಿಮ್ಮ ಅಭ್ಯಾಸ ಮಾಡ್ತಾ ಇರಿ. 5-6 ಅಭ್ಯಾಸ ನಾನು ಅವರಿಗೆ ಹೇಳಿದ್ದೀನಿ. ಷಟ್ಕೋಣಾಸನ, ಚಕ್ಯಾಸನ, ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. 1 ಅಭ್ಯಾಸವನ್ನು ಯಾರಿಗೆ ಯಾವ ಅಭ್ಯಾಸ ಕಲಿಸಿದ್ದೀನಿ, 1 ರೋಗಕ್ಕೆ 5ರಿಂದ 15 ಅಭ್ಯಾಸ ನಾವು ಹೇಳ್ತೀವಿ. ಎಷ್ಟು? 5ರಿಂದ 15. ಯಾರಿಂದ ಎಷ್ಟಾಗುತ್ತೆ ನೀವು ನಿಮ್ಮ ಅಭ್ಯಾಸ ಮಾಡಿಕೊಳ್ಳಿ. ಪೂರ್ತಿ ಮಾಡಿ. ನನ್ನೊಂದಿಗೆ ಹೇಳಿ: ಯೋಗ, ಯಜ್ಞ, ಆಯುರ್ವೇದ,
ನೇಚುರೋಪತಿ ಋಷಿ ಸಂಸ್ಕೃತಿಯನ್ನು ನಾವು ಪೂರ್ತಿ ಪಾಲಿಸಬೇಕು. ಮತ್ತಿದು ಇಷ್ಟು ದೊಡ್ಡ ಸತ್ಯ, ಇದನ್ನೇ ನಾನು ಹಾಡಿದ್ದೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ತಿ ಮಾಡಿ, ಪೂರ್ತಿ ಪಡೆಯಿರಿ. ಅರ್ಧ ಮಾಡಿದ್ರೆ ಅರ್ಧ ಎಷ್ಟು ಕೆಟ್ಟದ್ದು ಕಾಣಿಸುತ್ತೆ. ಈ ಶಬ್ದನೇ ಅರ್ಧವಾಗಿದೆ. ಈಗ ನಾನು ನನ್ನ ಗಡ್ಡ ಅರ್ಧ ಶೇವ್ ಮಾಡಿ ಬಂದ್ರೆ ಎಷ್ಟು ಪೆದ್ದ ಕಾಣಿಸ್ತೀನಲ್ಲ. ನಿಮ್ಮನ್ನು ದೇವರು ಸ್ತ್ರೀ ಪುರುಷ ಇಡೀ ಮಾಡದಿದ್ರೆ ನೀವೇನಾಗ್ತೀರಾ? ಬೆಳ್ಳಂಬೆಳಗ್ಗೆ ಇದನ್ನು ಹೇಳೋದು ಸರಿಯಲ್ಲ. ಅಂದರೆ ಸರಿ ಯೋಗ ಮಾಡಿ, ಇಲ್ದಿದ್ರೆ ಹೀಗೇನೆ ಅರ್ಧ ಏನಾದರೂ ಆಗ್ಬಿಡ್ತೀರಾ. ಸರಿ ಯೋಗ ಪೂರ್ತಿ ಮಾಡಿ, ಮಂಡುಕಾಸನ ಮಾಡಿ, ನಡೀರಿ. ಅಂದ್ರೆ ಕೇಳಿ, ನಾನು ಅತಿ ದೊಡ್ಡ ಚಾಲೆಂಜ್ ತಗೊಂಡಿದ್ದೀನಿ. ಶ್ವಾಸ ಹೊರಗೆ ಬಿಡಿ, ಮುಂದೆ ಬಾಗಿರಿ. ಮುಂದೆ ಬಾಗೋಕೆ ಆಗೋದಿಲ್ಲ, ಸೊಂಟದಲ್ಲಿ ನೋವಿದೆ ನೀವಂತೀರಾ. ಮುಂದೆ ಬಾಗಿದ್ರೆ ಮತ್ತೆ ಹೇಳೋಕ್ಕಾಗಲ್ಲ. ಸೊಂಟದ್ದು ತುಂಬಾ ಸಮಸ್ಯೆ ಆಗಿದೆ ಅಂದ್ರೆ ಬಹುದೊಡ್ಡ ಚಾಲೆಂಜ್ ತಗೊಂಡಿದ್ದೀನಿ ನಿಮ್ಮನ್ನು ಸರಿ ಮಾಡುವ. ಶ್ವಾಸ ಹೊರಗೆ ಬಿಡಿ, ಮುಂದೆ ಬಾಗಿ, ಮತ್ತೆ ಮತ್ತೆ ಹೀಗೆ 10 ನಿಮಿಷ ನಿರಂತರವಾಗಿ ಮಾಡಿ. 10 ನಿಮಿಷ ಯಾರು ನಿರಂತರ ಮಾಡ್ತಾರೆ, ಯಾರು ಮೊದಲ ದಿನದಲ್ಲೇ 10 ಬಾರಿ ಮಾಡ್ತಾರೆ ಅಂದ್ರೆ ಮೊದಲ ದಿನವೇ ಡಯಾಬಿಟಿಸ್ನ ಔಷಧಿ ಬಂದ್, ಥೈರಾಯ್ಡ್ನ, ಶುಗರ್ನ, ಆರ್ಥರೈಟಿಸ್ನ, ಬ್ಲಡ್ ಪ್ರೆಷರ್ನ ಎಲ್ಲವೂ ಬಂದ್. ಸರಿ ಮಕ್ಕಳೇ, ಪುಟ್ಟ ಮಕ್ಕಳೇ ಮಾಡಿ. ಒಬ್ಬರಂತೂ ತನ್ನ ಮಮ್ಮಿಗೆ ಏನೋ ಹೇಳ್ತಿದ್ದಾರೆ, ಇಲ್ಲಾಂದ್ರೆ ನಿಮ್ಮನ್ನ ಇಲ್ಲೇ ಕರೆಸ್ತೇನೆ, ಮೇಲೆ ಬನ್ನಿ ಬಾಬು. ಮಾಡಿ ಮಾಡಿ ಮಾಡಿ. ಇವತ್ತು ಮಮ್ಮಿಗಿಂತಲೂ ಹೆಚ್ಚು ಮಾಡ್ತಿದ್ದೀರಾ, ಮಮ್ಮಿಗಿಂತಲೂ ಹೆಚ್ಚು ಸ್ಮಾರ್ಟ್ ಮಾಡಿ. ಈಗ ಮಾಡ್ತಿದ್ದಾರೆ. ಮಕ್ಕಳೊಂದಿಗೆ ಒಳ್ಳೆ ಮಾತುಗಳನ್ನಾಡಿ. ನೀವು ಮಾತಾಡಿದ ಹಾಗೆ ಅವರು ಆಗ್ಬಿಡ್ತಾರೆ. ಒಳ್ಳೆದನ್ನೇ ಮಾಡಿ. ತಂದೆ ತಾಯಿ ಮಕ್ಕಳ ರೋಲ್ ಮಾಡೆಲು. ಶ್ವಾಸ ಹೊರಬಿಟ್ಟು ಮುಂದೆ ಬಾಗಿರಿ. 1-2 ನಿಮಿಷ ಮಾಡಿಬಿಡೋಣ. ಸರಿ, ಈಗ ಶಶಕಾಸನ ಮಾಡಿಸ್ತೀನಿ. ನೀವು ಮುಂದಕ್ಕೆ ಬಾಗಿದಾಗ ಸೊಂಟ ನೋವಾದ್ರೆ ಹಿಂದಕ್ಕೆ ಕೂಡ ಸ್ವಲ್ಪ ಬಾಗಿ. ಇಂದಿನವರೆಗೆ ಇಡೀ ಜಗತ್ನಲ್ಲಿ ಯಾರೂ ಹೇಳಿಲ್ಲ ಅಂದ್ರೆ ಫ್ಯಾಟಿ ಲಿವರ್ ಸರಿ ಆಗುತ್ತೆ. ಈಗ ನೋಡಿ, ಫ್ಯಾಟಿ ಲಿವರ್ ಏನಿದೆ 25 ರೂಪಾಯಿಯ ಸರ್ವಕಲ್ಪಕ್ವಾತದಿಂದ ದೂರವಾಗುತ್ತೆ. ಹಳದಿ ಸರ್ವಕಲ್ಪಕ್ವಾತ್. ನಾನು ಯಾವ ರೋಗದ ಬಗ್ಗೆ ಹೆಚ್ಚು ಹೇಳ್ತೇನೆ, ಯಾವ ಔಷಧಿಯ ಬಗ್ಗೆ ಹೆಚ್ಚು ಹೇಳ್ತೇನೆ, ಜನ ಅದರ ಬೆಲೆಯನ್ನು ಏರಿಸಿಬಿಡ್ತಾರೆ. ನಾನು ಗೋಕ್ರೂ ಬಗ್ಗೆ ಮಾತನಾಡಿದಾಗ ಮೊದಲು ಗೋಕ್ರೂವನ್ನು 25 ರೂಪಾಯಿಯಲ್ಲಿ ಖರೀದಿಸ್ತಿದ್ದೆವು. ಈಗ ಗೋಕ್ರೂ ಆಗಿದೆ 250 ರೂಪಾಯಿ ಕಿಲೋ. ಖರೀದಿ ಆಗ್ಬಿಟ್ಟು ಮತ್ತೆ ಅದರ ಪ್ಯಾಕೇಜಿಂಗ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಖರ್ಚು ಬೇರೆ. ಅಯ್ಯೋ ದೇವ್ರಿ, ಹೇಳಿ. ಸೋರೆಕಾಯಿ ಮೊದಲು ಎಷ್ಟು ರೂಪಾಯಿ ಕಿಲೋಗೆ ಸಿಗ್ತಿತ್ತು? 1.5-2 ರೂಪಾಯಿಗೆ ಅಲ್ವೇನಪ್ಪ. ಮತ್ತೆ ಈಗೀಗ 20-30 ರೂಪಾಯಿ ಕಿಲೋ. ಕೆಲವು ಕಡೆ 40-50 ಇರುತ್ತೆ. ಮತ್ತೆ ಸಾಸಿವೆ ಎಣ್ಣೆ ಮೂಗ್ನೊಳಗೆ ಹಾಕಲು ಹೇಳಿದೆ, ಅದು 200 ರೂಪಾಯಿ ಲೀಟರ್ ಆಗೋಯ್ತು. ಯಾರೋ ಅಂದ್ರು ಇದಂತೂ ಔಷಧಿ, ಹಾಕಿ ತಗೊಂಡು ಬನ್ನಿ. ಮತ್ತಂದ್ರು ಕಚ್ಚಾ ಸಾಸಿವೆ ಎಣ್ಣೆ ಹಾಕಲು ಹೇಳ್ತಾರೆ ಬಾಬಾಜಿ, ಮೈ ಎಲ್ಲ ಕಂಪಿಸಿ ಹೋಗುತ್ತೆ. ಶಶಕಾಸನ ಗೊತ್ತೇ ಆಗಲಿಲ್ಲ. ಯಾವಾಗ 2 ನಿಮಿಷ ಮುಗಿಯಿತು, ವಾಪಸ್. ಯಾರಿಗೆ ದಣಿವಾಗಿದೆ ಅವರು ಹೀಗೆ ಮಾಡಿ. ಬಾಬಾಜಿ ನೀವಂತೂ ಹೀಗೆ ಆರಾಮವಾಗಿ ಮಲಗ್ತೀರಾ, ಎಲ್ಲರಿಂದ ಆಗುತ್ತೆ ಅಂತ. ನಿಮ್ಮಲ್ಲಿ 20%ಗಿಂತ ಹೆಚ್ಚು ಜನ ಹಿಂದೆ ಬಾಗಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಅವರಿಗೆ ಇದನ್ನು ಮಾಡ್ಲಿಕ್ಕೆ ಹೇಳ್ತೇವೆ. ಎಷ್ಟು
ಇದು ಮಾಡ್ಲಿಕ್ಕೆ ಆಗದಿದ್ರೆ ನಾವು ಇಷ್ಟೇ ಮಾಡಲಿಕ್ಕೆ ಹೇಳ್ತೇವೆ. ಇಷ್ಟೇ ಬಾಗಿ, ನೀವು ಸ್ವಲ್ಪ ಬಾಗಿ, ಹಿಂದೆ ಮುಂದೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಬೆಂಡಿಂಗ್, ಸ್ವಲ್ಪ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಸಂತುಲನೆಯೇ ಜೀವನ, ಸಂತುಲನೆಯೇ ಸ್ವಾಸ್ಥ್ಯ.